ವೀಕ್ಷಕರಿಗೆಲ್ಲ ನಮಸ್ಕಾರ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ನಾನು ಕಳಿಸುವಂಥ ವಿಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಬಸಂತ ಪಂಚಮಿ ಇಲ್ಲವೇ ವಸಂತ ಪಂಚಮಿ ಎಂದು ಕರೆಯುವ ಮತ್ತು ಹಿಂದೂಗಳು ಆಚರಿಸುವಂತಹ ಪವಿತ್ರವಾದ ಹಬ್ಬ. ವಸಂತ ಋತುವಿನ ಆರಂಭವೆಂದು ಕೂಡ ಹೇಳುತ್ತಾರೆ. ಕಲೆ, ಜ್ಞಾನ, ಸಂಗೀತ ದೇವತೆಯಾದ ಸರಸ್ವತಿ ದೇವಿಯನ್ನು ಪೂಜಿಸಲು ಮೀಸಲಾಗಿದೆ. ಸಾಂಪ್ರದಾಯಿಕವಾದ ಸಿಹಿ ತಿಂಡಿಗಳನ್ನು ತಯಾರಿಸಿ ವಿಶೇಷವಾಗಿ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಸರಸ್ವತಿ ಪೂಜೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸುತ್ತಾರೆ. ಈ ದಿನದಂದು ಹಳದಿ ಉಡುಪುಗಳನ್ನು ಧರಿಸುತ್ತಾರೆ. 2026 ಜನವರಿ 23ರಂದು ಈ ಹಬ್ಬವನ್ನು ಆಚರಿಸಲಾಗುತ್ತಿದೆ. ವಸಂತ ಎಂದರೆ ವಸಂತಕಾಲ, ಪಂಚಮಿ ಎಂದರೆ 5ನೇ ದಿನ. ಮಾಘ ಮಾಸದ 5ನೇ ದಿನವನ್ನು ವಸಂತ ಪಂಚಮಿ ಎಂದು ಹೇಳಿ ಕರೆಯುತ್ತಾರೆ. ಬ್ರಹ್ಮನ ಪತ್ನಿಯಾದಂತಹ ಸರಸ್ವತಿ ದೇವಿಯನ್ನು ಜ್ಞಾನದ ದೇವತೆ ಎಂದು ನಂಬಲಾಗಿದೆ. ಈ ದಿನ ಹಳದಿ ಬಣ್ಣದ ಉಡುಪು ಧರಿಸುವುದು. ಹಳದಿ ಬಣ್ಣ ಬುದ್ಧಿವಂತಿಕೆ ಮತ್ತು ಅದೃಷ್ಟವನ್ನು ಸಂಕೇತಿಸುತ್ತದೆ. ಹಿಂದೂ ಧರ್ಮದಲ್ಲಿ ಸರಸ್ವತಿ ದೇವಿಯನ್ನು ಜ್ಞಾನ ಮತ್ತು ಬುದ್ಧಿ, ಕಲಿಕೆಯ ದೇವತೆ ಎಂದು ಪರಿಗಣಿಸುವರು. ಯಾವುದೇ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸರಸ್ವತಿ ದೇವಿಯನ್ನು ಪೂಜಿಸುವರು. ಕಲಾವಿದರು, ಸಂಗೀತಕಾರರು, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಈಕೆ ಪ್ರಮುಖ ದೇವತೆಯಾಗಿದ್ದಾಳೆ. ಈ ದೇವಿಯಿಂದ ತಮ್ಮ ಬೇರೆ ಬೇರೆ ಬೇಡಿಕೆಗಳನ್ನು ಈಡೇರಿಸುವುದಕ್ಕಾಗಿ ಭಕ್ತರು ಆಕೆಯನ್ನು ವಿಧ ವಿಧವಾಗಿ ನೆನೆಯುತ್ತಾರೆ. ಏಕಾಗ್ರತೆಯನ್ನು ಹೆಚ್ಚಿಸುವ, ಬುದ್ಧಿಯನ್ನು ಎಚ್ಚರಗೊಳಿಸುವ, ಮಾನಸಿಕ ಬೆಳವಣಿಗೆ ಮತ್ತು ಜ್ಞಾನವನ್ನು ಹೆಚ್ಚಿಸಲು, ದೇವಿಯನ್ನು ಸಂಪ್ರೀತಗೊಳಿಸಲು ಈ ಮಂತ್ರಗಳನ್ನು ಪಠಿಸುತ್ತಾರೆ. ಸರಸ್ವತಿ ದೇವಿಯನ್ನು ಪೂಜೆ ಮಾಡುವ ಮೊದಲು ದೀಪದಿಂದ ಬೆಳಗಿಸಿ, ಅಗರಬತ್ತಿಯನ್ನು ಹಚ್ಚಿ, ಸರಸ್ವತಿ ಶ್ಲೋಕವನ್ನು ಪಠಿಸಿ. ಇದರಿಂದ ಸರಸ್ವತಿ ದೇವಿ ನಿಮ್ಮ ಪೂಜಾ ಸ್ಥಳದಲ್ಲಿ ಆಗಮಿಸಲು ನೆರವಾಗುತ್ತಾಳೆ. ಸರಸ್ವತಿ ದೇವಿಯನ್ನು, ಆಕೆಯನ್ನು ಭಕ್ತಿಯಿಂದ ನೀವು ಪೂಜಿಸಿ ಆಕೆಯ ಈ ಶ್ಲೋಕವನ್ನು ಹೇಳಿ. ಯಾ ದೇವಿ ಸರ್ವಭೂತೇಷು ವಿದ್ಯಾರೂಪೇಣ ಸಂಸ್ಥಿತ, ನಮಸ್ತಸ್ಸೈ 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 ನಮೋ ನಮಃ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ, ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಈ ಶ್ಲೋಕಗಳು ಹೇಳುವುದರಿಂದ ಏಕಾಗ್ರತೆ ಹೆಚ್ಚಿಸಲು, ನೆನಪಿನ ಶಕ್ತಿ ಸುಧಾರಿಸಲು, ಮಾನಸಿಕ ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ವಿದ್ಯಾರ್ಥಿಗಳಾದಂಥವರು ನಿತ್ಯ ಈ ಶ್ಲೋಕಗಳನ್ನು ಪಠಿಸಿ. ಬಸಂತ ಪಂಚಮಿಯ ದಿನದಂದು ವಿದ್ಯಾರ್ಥಿಗಳು, ಕಲಾವಿದರು ಸರಸ್ವತಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಹಳದಿ ಬಣ್ಣ, ಎಲ್ಲೆಡೆ ಹಳದಿ ಬಣ್ಣದ ಉಡುಪು, ಹೂವುಗಳು ಕಾಣಸಿಗುತ್ತವೆ. ಸಿಹಿಯಾದ ಖಾದ್ಯಗಳಾದಂತಹ ಬೂಂದಿ, ಲಾಡು, ಕೇಸರಿ ಹಲ್ವಾದಂತಹ ಸಿಹಿಗಳನ್ನು ತಯಾರಿಸುತ್ತಾರೆ. ಗಾಳಿಪಟ ಹಾರಿಸುವುದು ಉತ್ತರ ಭಾರತದಲ್ಲಿ ಬಹಳ ಜನಪ್ರಿಯವಾದ ಒಂದು ಸಂಪ್ರದಾಯವಿದೆ. ಇದು ಚಳಿಗಾಲದ ಅಂತ್ಯ ಮತ್ತು ವಸಂತ ಕಾಲದ ಆಗಮನವನ್ನು ಸೂಚಿಸುತ್ತದೆ. ಶೈಕ್ಷಣಿಕ ಮತ್ತು ಕಲಾತ್ಮಕ ಪ್ರಯತ್ನಗಳಿಗಾಗಿ ಆಶೀರ್ವಾದ ಪಡೆಯುವ ದಿನವಾಗಿದೆ.